ಇವತ್ತಿನ ಪತ್ರಿಕಾಗೋಷ್ಠಿಗೆ ಶರಣಾರ್ಥಿಗಳು. ಇವತ್ತು ಏನಾಗಿದೆ ಅಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್, ಆ ರಿಸರ್ವ್ ಬ್ಯಾಂಕು ಈ ಕೆಲವು ಬ್ಯಾಂಕಿಂಗ್ ಕಾಯ್ದೆಗಳಿಗೆ ತಿದ್ದುಪಡಿ ಅಂತಂದಿದೆ. ಆ ತಿದ್ದುಪಡಿಯಲ್ಲಿ ಏನಾಗಿದೆ ಅಂದ್ರೆ ರಿಸರ್ವ್ ಬ್ಯಾಂಕ್ ನಿಯಂತ್ರಣದಲ್ಲಿ ಬರ್ತಕ್ಕಂಥ ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗಳು ಅಂದ್ರೆ ಡಿಸಿಸಿ ಬ್ಯಾಂಕ್ಗಳು, ಅದಲ್ಲದೆ ನಗರ ಸಹಕಾರಿ ಬ್ಯಾಂಕ್ಗಳು ಅಂದ್ರೆ ಅರ್ಬನ್ ಬ್ಯಾಂಕ್ಗಳು ಅಂತೇಳಿ ನಾವೆಲ್ಲ ಕರಿತಾ ಇದ್ದೀವಿ. ಡಿಸಿಸಿ ಬ್ಯಾಂಕ್ಗಳು ಹಾಗೂ ನಗರ ಅರ್ಬನ್ ಸಹಕಾರಿ ಬ್ಯಾಂಕ್ಗಳು RBI ನಿಯಂತ್ರಣದಲ್ಲಿ ಬರ್ತವೆ. ಈ RBI ಒಂದು ಹೊಸ ತಿದ್ದುಪಡಿಯ ಪ್ರಕಾರ ಇದನ್ನ ರಿಸರ್ವ್ ಬ್ಯಾಂಕ್ ಕಾಯ್ದೆ ತಿದ್ದುಪಡಿಯ ನಿರ್ದೇಶನಗಳು 2026 ಅಂತೇಳಿ ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆ ತಿದ್ದುಪಡಿ 2026 ಅಂತೇಳಿ ಇದಕ್ಕ ಈ ಕಾನೂನು ಕರೀತಾರೆ. ಈ ಕಾನೂನಿನಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ಯಾವುದೇ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗಳಲ್ಲಾಗಿರ್ಬೋದು ಅಥವಾ ಅರ್ಬನ್ ಬ್ಯಾಂಕ್ಗಳಲ್ಲಾಗಿರ್ಬೋದು ನಿರ್ದೇಶಕರಾಗಿ ಮೊದಲಿತ್ತು 8 ವರ್ಷಗಳ ಕಾಲ ಮಾತ್ರ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಇತ್ತು. ಅದನ್ನ ತಿದ್ದುಪಡಿ ಮಾಡಿ ಈಗ 10 ವರ್ಷ 10 ವರ್ಷ ಮಾಡಿದೆ. ಈ ಕಾನೂನಿನ ಪ್ರಕಾರ ಈ ಭಾರತೀಯ ರಿಸರ್ವ್ ಬ್ಯಾಂಕಿನ ನಿಯಂತ್ರಣದಲ್ಲಿ ಬರ್ತಕ್ಕಂಥ ಎಲ್ಲ ಬ್ಯಾಂಕ್ಗಳಲ್ಲಿ ನಿರ್ದೇಶಕರಾಗಿ ಕೇವಲ 10 ವರ್ಷ ಅವಧಿಗೆ ಮಾತ್ರ ಸೇವೆಯನ್ನು ಸಲ್ಲಿಸಕ ಅವಕಾಶ ಇದೆ. ಅದರ ನಂತರ ಮತ್ತ ಗ್ಯಾಪ್ ಇರ್ಬೇಕಂತ ಹೇಳ್ತಾರ. ಕೂಲಿಂಗ್ ಆಫ್ ಅವಧಿ ಸುಮಾರು 3 ವರ್ಷಗಳ ಕಾಲ ಆ ಕೂಲಿಂಗ್ ಆಫ್ ಅವಧಿಯನ್ನು ಪೂರ್ಣಗೊಳಿಸಿದ ನಂತರ ಪುನಃ ಅವರು ಅಲ್ಲಿ ಆಯ್ಕೆ ಆಗ್ಬೋದು ಅಂತ ಹೇಳ್ತಾರೆ. ಒಂದು ಕಾನೂನನ್ನ ತಿದ್ದುಪಡಿ ತಂದಿದೆ. 2025 ಕಾಯ್ದೆ ತಿದ್ದುಪಡಿ ತಂದ ನಂತರ ಸಹಕಾರಿ ಬ್ಯಾಂಕ್ ಚುನಾವಣೆಗಳಲ್ಲಿ ನಿರ್ದೇಶಕರ ಅರ್ಹತೆ ಮೇಲೆ ಪರಿಣಾಮ ಬೀರುವ ಭಾರತೀಯ ರಿಸರ್ವ್ ಬ್ಯಾಂಕಿನ ತಿದ್ದುಪಡಿಗಳನ್ನು ಪ್ರಶ್ನಿಸಿ ಸಲ್ಲಿಸಿ ರಿಟ್ ಅರ್ಜಿಯೊಂದರಲ್ಲಿ ಈ ರಿಟ್ ಅರ್ಜಿ ಏನಪ್ಪಾ ಅಂದ್ರ ಈ ನಿರ್ದೇಶಕರುಗಳಿಗೆ ಕೇವಲ 10 ವರ್ಷ ಮಾತ್ರ ಇರ್ಲಿಕ್ಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ಒಂದು ನಿಯಮದಲ್ಲಿ ತಿದ್ದುಪಡಿ ತಂತು. ಇದನ್ನು ಪ್ರಶ್ನಿಸಿ ಮಹಾರಾಷ್ಟ್ರದಲ್ಲಿ ಒಬ್ರು ಕೋರ್ಟ್ಗೆ ಹೋಗಿದ್ರು. ಇದಕ್ಕೆ ಒಂದು ಸ್ಟೇ ಕೊಡ್ರಿ, ಮಧ್ಯಂತರ ಆದೇಶ ನೀಡಿರ್ತೇನೆ. ಅದಕ್ಕೆ ಏನ್ ಮಾಡ್ತಾರ, ಈ ಕೊಲ್ಲಾಪುರದ ಬಾಂಬೆ ಹೈಕೋರ್ಟ್ ಸರ್ಕಿಟ್ ಪೀಠ ನ್ಯಾಯಮೂರ್ತಿಗಳಾದ MS ಕಾರ್ನಿಕ್ ಹಾಗೂ ಅನಿಲ್ ಖಡತೆ ತಂಕರ್ ಇವರುಗಳಿದ್ದ ವಿಭಾಗೀಯ ಪೀಠವು ರಿಟ್ ಅರ್ಜಿಯಲ್ಲಿ ಮಧ್ಯಂತರ ಪರಿಹಾರ ನಿರಾಕರಿಸಿದೆ. ಅದಲ್ಲದೆ RBIನ ನಿರ್ದೇಶನಗಳಲ್ಲಿ ಯಾವುದೇ ಕಾನೂನು ಬಾಹಿರತೆಗಳು ಮೇಲ್ನೋಟಕ್ಕೆ ಕಂಡು ಬರುವುದಿಲ್ಲ. ಅದಲ್ಲದೆ ಈ ಭಾರತೀಯ ರಿಸರ್ವ್ ಬ್ಯಾಂಕ್ ಇದಕ್ಕೆ ಸಂಪೂರ್ಣ ಅಧಿಕಾರ ಹೊಂದಿದೆ ಅಂತ ಹೇಳಿ ಈಗಾಗಲೇ ಆ ರಿಟ್ ಅರ್ಜಿಯನ್ನು ಕೂಡ ವಜಾಗೊಳಿಸಿದೆ. ಆದ್ರಿಂದ ಈ ಒಂದು ಕಾನೂನು ಆಗಸ್ಟ್ 1ನೇ ತಾರೀಕೆ ಜಾರಿಗೆ ಬಂದಿದೆ. ಆಗಸ್ಟ್ನಲ್ಲಿ ಇದು ಭಾರತೀಯ ರಾಜ್ಯಪತ್ರದಲ್ಲಿ ಕೂಡ ಗೆಜೆಟ್ನಲ್ಲಿ ಕೂಡ ಈಗಾಗಲೇ ಪ್ರಕಟಗೊಂಡಿದೆ. ಭಾರತೀಯ ರಾಜ್ಯಪತ್ರ ಗೆಜೆಟ್ನಲ್ಲಿ ಈ ಕೂಡ ಪ್ರಕಟಗೊಂಡಿದೆ. ಅದಲ್ಲದೆ ಈ ಕಾನೂನು ಆಗಸ್ಟ್ 1ರಿಂದ ಜಾರಿಗೆ ಬರ್ತಾ ಅಂತ ಹೇಳ್ತಾರೆ. ಇದು ಇದರಲ್ಲಿ ಭಾರತೀಯ ಗೆಜೆಟ್ದಲ್ಲಿ ಇಂಡಿಯಾ ಗೆಜೆಟ್ದಲ್ಲಿ ಪ್ರಕಟಗೊಂಡಿದೆ. ಇದು ಆಗಸ್ಟ್ 1ರಿಂದಲೇ ಜಾರಿಗೆ ಬರ್ತಾ ಅಂತ ಹೇಳ್ತಾರೆ ಆ ರಿಸರ್ವ್ ಬ್ಯಾಂಕು ಹೇಳಿದೆ. ಇದನ್ನೆಲ್ಲ ಅವಲೋಕಿಸಿದಾಗ ನಮ್ದೇನು ಪರಿಸ್ಥಿತಿಪ್ಪ, ಈ ರಾಜಕೀಯ ಒತ್ತಡಕ್ಕೆ ಸಿಲುಕಿದಂತ ಸಹಕಾರಿ ಇಲಾಖೆ ಹಿರಿಯ ಅಧಿಕಾರಿಗಳು ಇದನ್ನ ಇಂಪ್ಲಿಮೆಂಟ್ ತರಲಿಕ್ಕೆ, ಅನುಪಾಲನೆಗೊಳಿಸಲಿಕ್ಕೆ ರಾಜಕೀಯ ಒತ್ತಡ ಆಗಿರ್ಬೋದು ಹಲವಾರು ಕಾರಣಗಳಿಂದ ಹಿಂದೇಟ್ ಹಾಕ್ತಿದ್ದಾರೆ. ಆದ್ರಿಂದ ನಾನು ಮೊನ್ನೆ ಬೆಂಗಳೂರು ಹೋಗಿ ಈ ಪ್ರಧಾನ ಕಾರ್ಯದರ್ಶಿ ಅವರು ಸಹಕಾರಿ ಇಲಾಖೆ ಇವ್ರು ಖುದ್ದಾಗಿ ಭೇಟಿಯಾಗಿದ್ದೆ. ಅದಲ್ಲದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಶಾಲಿನಿ ರಜನೀಶ್ ಅವರಿಗೆ ಮತ್ತು ಕಾನೂನು ಮತ್ತು ಸಂಸದೀಯ ಇಲಾಖೆ ಕಾರ್ಯದರ್ಶಿಗಳು ಕೂಡ ನಾನು ಈ ಒಂದು ಮನವಿಯನ್ನು ಕೊಟ್ಟಿದ್ದೀನಿ. ನಂದೇನಪ್ಪಾ ಡಿಮಾಂಡ್ ಅಂದ್ರೆ ಇವತ್ತು ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಆಗಿರ್ಬೋದು, ರಾಜ್ಯದಲ್ಲಿ ಇರ್ತಕ್ಕಂಥ ಇತರೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗಳಲ್ಲಿ ಮತ್ತು ಅರ್ಬನ್ ಬ್ಯಾಂಕ್ಗಳಲ್ಲಿ ಯಾವ ನಿರ್ದೇಶಕರು 10 ವರ್ಷಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ ಒಂದು ಸೇವೆಯನ್ನು ಅಂತವ್ರನ್ನ ಕೂಡಲೇ ಈ ನಿರ್ದೇಶಕರ ಹುದ್ದೆಯಿಂದ ಅನರ್ಹಗೊಳಿಸಬೇಕು. ಅನರ್ಹಗೊಳಿಸದೇ ಇದ್ದಲ್ಲಿ ನಾನು ಕಾನೂನಾತ್ಮಕ ಹೋರಾಟ ಮಾಡ್ತೀನಿ ಅಂತ ಹೇಳಿದೀನಿ. ಅದಲ್ಲದೆ ಮುಂದುವರಿದು ಏನಾಗಿತ್ತಂದ್ರ ಇದು ಆಗಸ್ಟ್ 1ರಲ್ಲೇ ಜಾರಿಗೆ ಬಂದಿತ್ತು. ಅದರ ನಂತರ ಆದಂತಹ ಚುನಾವಣೆಗಳಲ್ಲಿ ಇವತ್ತು ಬೆಳಗಾವಿ ಡಿಸಿಸಿ ಬ್ಯಾಂಕು ಅಕ್ಟೋಬರ್ 10ನೇ ತಾರೀಕು ಆಗಿತ್ತು ಚುನಾವಣೆ. ಅದಕ್ಕಿಂತ ಮುಂಚೆನೆ ಇದು ಕಾನೂನು ಜಾರಿಗೆ ಬಂದಿದ್ರು ಕೂಡ ಈ ಚುನಾವಣೆ ನಿಲ್ಲಕ್ಕೆ ಯಾಕೆ ಅವಕಾಶ ಕೊಟ್ಟರಪ್ಪ ಚುನಾವಣಾ ಅಧಿಕಾರಿಗಳು?
ಇದು ಡಿಸಿಸಿ ಬ್ಯಾಂಕ್ ಬೆಳಗಾವಿ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಇರ್ತಕ್ಕಂಥ ಯಾವ ಡಿಸಿಸಿ ಬ್ಯಾಂಕ್ ಚುನಾವಣೆಗಳು ಈ ಕಾನೂನು ಜಾರಿ ತಿದ್ದುಪಡಿ ಆದ ನಂತರ ನಡೆದವ, ಅದಲ್ಲದೆ ಅರ್ಬನ್ ಬ್ಯಾಂಕ್ ಅಲ್ಲಿ ನಡೆದವ, ಅದಕ್ಕೆ ಯಾವ ಚುನಾವಣೆ ಅಧಿಕಾರಿಗಳನ್ನ ಹಾಕಿದ್ರಿ ಅವ್ರ ಮೇಲೂ ಕೂಡ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕಂತ ಹೇಳ್ತಾರೆ. ನಾನು ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಿದ್ದೀನಿ. ಈ ಒಂದು ಕಾನೂನು 100% ಜಾರಿಗೆ ಇವ್ರ ಅಧಿಕಾರಿಗಳು ಕೊಡದೇ ಇದ್ದಲೇ ನಾನು ಕಾನೂನಾತ್ಮಕ ಹೋರಾಟ ಮಾಡ್ತೇನೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಅದಲ್ಲದೆ ಇದು ಬಂದ ನಂತರ ನಾನು ಡಿಸಿಸಿ ಬ್ಯಾಂಕ್ ಒಂದು ಅರ್ಜಿ ಹಾಕಿದ್ದೆ, ಬೆಳಗಾವಿ ಡಿಸಿಸಿ ಬ್ಯಾಂಕ್ಗೆ ಮಾಹಿತಿ ಹಾಕಿನಿಂದ ನಿಮ್ಮಲ್ಲಿ 10 ವರ್ಷ ಪೂರೈಸಿದವರು ಯಾರಿದಾರ ಕೇಳಿ ಅವ್ರು ನನಗ ಏನ್ ಹೇಳಿರಪ್ಪ ಅಂದ್ರ ನೀವು ಮಾಹಿತಿ ಕೊಡಾಕ್ ಬರ್ಬೋದು ಅಂತೇಳಿ ನಾನು ಅರ್ಜಿಯನ್ನು ವಜಾಗೊಳಿಸಿರು ಬೆಳಗಾವಿ ಡಿಸಿಸಿ ಬ್ಯಾಂಕ್ದವರು. ಆದ್ರೆ ನನಗೆಲ್ಲ ಗೊತ್ತಿದೆ, ನನಗೆ ತಿಳಿದ ಮಟ್ಟಿಗೆ ಇವತ್ತು ಬೆಳಗಾವಿ ಜಿಲ್ಲಾ ಸಹಕಾರಿ ಬ್ಯಾಂಕ್ದಲ್ಲಿ ಸುಮಾರು 7 ಜನರು 10 ವರ್ಷಕ್ಕಿಂತ ಹೆಚ್ಚು ನಿರ್ದೇಶಕರಾಗಿದ್ದಾರೆ. ಅವ್ರು ಯಾರಪ್ಪ ಅಂದ್ರೆ ಅದರಲ್ಲೇ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ರಮೇಶ್ ಕತ್ತಿ ಅವರು, ಲಕ್ಷ್ಮಣ್ ಸವದಿ ಅವರು, ಮಹಾಂತೇಶ್ ದೊಡ್ಡಗೌಡ ಅವರು, ಅರವಿಂದ್ ಪಾಟೀಲ್ ರವರು, ನೀಲ್ಕಂಠ ಕಪ್ಪಲ್ಗುದ್ದಿ ಅವರು ಮತ್ತು ಅಪ್ಪ ಸಾಹೇಬ್ ಪುಲ್ಗುಡಿ ಅವರು. ಇವರು 7 ಜನ ಈಗ ನಮ್ಗೆ ತಿಳಿದ ಮಟ್ಟಿಗೆ, ಯಾಕಂದ್ರೆ ಮಾಹಿತಿ ಹಕ್ಕಿನಿಂದ ಅವ್ರು ಕೊಡ್ತಾ ಇಲ್ಲ. ಈ 7 ಜನರು ಈಗಾಗಲೇ ಇವ್ರು 10 ವರ್ಷಕ್ಕಿಂತ ಹೆಚ್ಚು ಅವಧಿಯನ್ನು ಸಲ್ಲಿಸಿದ್ದಾರೆ. ನಾನು ಇವ್ರ ಮ್ಯಾಗ ಯಾವುದೇ ದ್ವೇಷದಿಂದ ಈ ಕಾನೂನಿನ ಬಗ್ಗೆ ಹೇಳ್ತಾ ಇಲ್ಲ. ಇವರೆಲ್ಲ ನಮ್ಮ ಹಿರಿಯರದಾರು, ಮಾರ್ಗದರ್ಶಕರದಾರು ಕೆಲವರು. ಆದ್ರೆ ಒಂದೇನಪ್ಪಾ ಅಂದ್ರ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲ ಸಮಾನ ಹೋರಾಟ ಮಾಡ್ತಾ ಇದ್ದೀನಿ. ನನಗೇನು ಇವ್ರ ಮ್ಯಾಗ ದ್ವೇಷ, ನಾನು ಡಿಸಿಸಿ ಬ್ಯಾಂಕ್ ಚುನಾವಣೆ ನಿಂತವಲ್ಲ, ನಾಮಿನೇಷನ್ ಆಗ್ಬೇಕಂತೂ ಇಲ್ಲ. ನಮ್ದೇನಪ್ಪಾ ಈ ದೇಶದಲ್ಲಿ ಕಾನೂನಾತ್ಮಕ ಆಡಳಿತ ನಡಿಬೇಕಂತ ಹೇಳ್ತಾರೆ ಈ ಹೋರಾಟವನ್ನು ಮಾಡ್ತಾ ಇದ್ದೀನಿ. ಆದ್ರಿಂದ ಸರ್ಕಾರಕ್ಕೆ ನಾ ಇವತ್ತ 30 ದಿವಸಗಳ ಒಂದು ಗಡುವು ಕೊಟ್ಟಿದ್ದೀನಿ, ಒಂದು ತಿಂಗಳ ಟೈಮ್. 30 ದಿವಸಗಳಲ್ಲಿ ತಾವು ಕ್ರಮ ತೆಗೆದುಕೊಂಡ ನನಗೆ ವರದಿ ನೀಡದೇ ಇದ್ದಲ್ಲೇ ಈ ಸರ್ಕಾರವನ್ನೇ ಪಾರ್ಟಿ ಮಾಡಿ ಇವತ್ತ ಚೀಫ್ ಸೆಕ್ರೆಟರಿ ಆಗಿರ್ಬೋದು, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಪ್ರಧಾನ ಕಾರ್ಯದರ್ಶಿ ಆಗಿರ್ಬೋದು, ಇವ್ರನ್ನೇ ಪಾರ್ಟಿ ಮಾಡಿ ನಾನು ನ್ಯಾಯಾಲಯದಲ್ಲಿ ಕಾನೂನಾತ್ಮಕ ಹೋರಾಟ ಮಾಡ್ತೇನೆ ತಮ್ಗೆ ಹೇಳಿಕ್ಕೆ ಬಯಸ್ತಾ, ಮಾಧ್ಯಮ ಸ್ನೇಹಿತರು ತಾವು ಏನಾದ್ರು ಕೇಳುವುದ್ರ ಕೇಳಬಹುದು ನನ್ನ ವಿನಂತಿ. ಇದಕ್ಕ ನಾನು ಅರ್ಜಿ ಕೊಟ್ಟಿದ್ದೆ ಈಗಾಗಲೇ. ಮೊನ್ನೆ 8ನೇ ತಾರೀಕು ಅಂದ್ರ ಬೆಂಗಳೂರಲ್ಲಿ 12/3 ನಾನು ಖುದ್ದಾಗಿ ಭೇಟಿಯಾಗಿ ಎಲ್ಲ ದಾಖಲೆಗಳ ಸಮೇತ ಮನವಿ ಕೊಟ್ಟಿದ್ದೀನಿ. ನಾನು ಮುಖ್ಯಮಂತ್ರಿ ಅವರಿಗೆ ಕಾರ್ಯಾಲಯ ಕೊಟ್ಟಿದ್ವಿ, ಶಾಲಿನಿ ರಜನೀಶ್ ಮೇಡಮ್ ಅವ್ರು ಕೊಟ್ಟಿದ್ದೀವಿ, ಅದಲ್ಲದೆ ನಮ್ಮ ಶೆಟ್ಟಣ್ಣವ್ರ ಸಾಹೇಬರು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಪ್ರಧಾನ ಕಾರ್ಯದರ್ಶಿಯವರು ಅವ್ರಿಗೂ ಕೂಡ ಕೊಟ್ಟಿದ್ವಿ, ಮತ್ತು ಕಾನೂನು ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅವ್ರಿಗೆ ಒಟ್ಟು ನಾವು 4 ಜನರಿಗೆ ಮನವಿ ಕೊಟ್ಟು ಬಂದಿದ್ವಿ. ಇವ್ರೇನಾದ್ರು ಯಾಕಂದ್ರೆ ಸ್ವಲ್ಪ ಕಾಲಾವಕಾಶ ಕೊಡ್ಬೇಕಾಗತಿ, ಆದ್ರೂ ಇವರೆಲ್ಲ ತಪ್ಪು ಮಾಡಿದಾರೆ. ನಂದೇನ್ ಪ್ರಶ್ನೆ, ಇವ್ರಿಗೆಲ್ಲ ಇದು ಜಾರಿಗೆ ಬಂದ ನಂತರ ನೀವು ಚುನಾವಣೆಗೆ ಯಾಕೆ ನಿಲ್ಬಿಟ್ರೆ ಅವ್ರಿಗೆ? ಅದಕ್ಕೆ ಇವ್ರನ್ನೂ ಕೂಡ ಪಾರ್ಟಿ ಮಾಡಿ ನಾನು ಕೋರ್ಟ್ ನಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ಕೊಂಡು ತಮ್ಗೆ ಹೇಳಿ ಬಯಸ್ತಾ ಇದ್ದೀನಿ. RBI ರೂಲ್ಸ್ ಅನ್ನ ಇವರೆಲ್ಲ ಉಲ್ಲಂಘನೆ ಮಾಡಿದ್ದಾರೆ. ಅದು ಅಗದಿ ಸ್ಪಷ್ಟವಾಗಿ ಹೇಳಿದೆ, 10 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ಅವ್ರು ನಿಲ್ಲಕ್ಕೆ ಅವಕಾಶ ಇಲ್ಲ ಅಂತ RBI ರೂಲ್ಸ್ ಇದೆ. ಆ ಮೊಬೈಲ್ ಅಲ್ಲಿಯೂ ಬರ್ತೈತೆ, ನಾವು ತೆಗೆದು ನೋಡ್ಬೋದು. ಉಲ್ಲಂಘನೆ ಅವ್ರ ನಿರ್ದೇಶಕರಿಂದ ಅನರ್ಹತೆಗೊಳಿಸ್ಬೇಕು. ನಮ್ದಿಕ್ಕ ಆಫೀಸರ್ ಮ್ಯಾಗ ಆಗ್ಬೇಕಲ್ರಿ, ಇದು ಗೊತ್ತಿದ್ದು ಚುನಾವಣೆಗೆ ಯಾಕೆ ನಿಲ್ಲಕ್ ಕೊಟ್ರು? ಅದಕ್ಕೆ ನಾನು ಮಾನ್ಯ ಬೆಳಗಾವಿ ನಮ್ಮ ಉಪವಿಭಾಗಾಧಿಕಾರಿಗಳು ಅದಕ್ಕೆ ಇದಿದ್ರು, ಏನಪ್ಪಾ ಅಂದ್ರ ಅವರ ಚುನಾವಣಾ ಅಧಿಕಾರಿಗಳಿದ್ರು, ಅವ್ರಿಗೂ ಒಂದು ಅರ್ಜಿ ಹಾಕಿದ, ಯಾವ ಕಾನೂನು ಪ್ರಕಾರ ನೀವು ಇವ್ರಿಗೆ ಚುನಾವಣೆಗೆ ನಿಲ್ಲಕ್ ಕೊಟ್ಟಿರೋ ಕಾನೂನು ಪ್ರತಿಕೂಲ ಅಂದ್ರ ಅವ್ರ ನನ್ನ ಅರ್ಜಿಯನ್ನ ಡಿಸಿಸಿ ಬ್ಯಾಂಕ್ ವರ್ಗಾಯಿಸಿದ್ರು. ಡಿಸಿಸಿ ಬ್ಯಾಂಕ್ ದವರ ITI ದಲ್ಲಿ ಬರುದು ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ನನ್ನ ಅರ್ಜಿಯನ್ನು ಇವತ್ತು ತಿರಸ್ಕಾರ ಮಾಡಿದ್ದಾರೆ. ಆದ್ರಿಂದ ನಾನು ಹೋರಾಟವನ್ನು ನಾನು ಇದರಲ್ಲಿ ಯಾವುದೇ ರೀತಿಯಿಂದ ಹಿಂಸರಿದಿಲ್ಲ, ಕಾನೂನಾತ್ಮಕ ಹೋರಾಟ ಮಾಡ್ತೇನೆ ಅಂತ ಹೇಳಿ ನಾನು ತಮ್ಗೆಲ್ಲ ಹೇಳಿಕ್ ಬಯಸ್ತಾ ಇದ್ದೀನಿ. ಮತ್ತೊಂದು ಮಾತನ್ನ ಪುನಃ ಹೇಳಿಕ್ ಬಯಸ್ತಾ ಇದ್ದೀನಿ, ನಾ ಚುನಾವಣೆಗೆ ನಿಂತವಲ್ಲ, ಇವ್ರು ಯಾರು ನಮ್ಮ ವೈರಿಗಳು ಅಲ್ಲ. ನಂದೇನಪ್ಪಾ, ಕಾನೂನಿನಲ್ಲೇ ಎಲ್ಲರೂ ಸರಿ ಸಮಾನರು ಆ ದೃಷ್ಟಿಯಿಂದ ಹೋರಾಟ ಮಾಡ್ತಂತ ತಮ್ಗೆ ಹೇಳಿಕ್ ಬಯಸ್ತಾ, ಸುಮಾರು 1 ತಿಂಗಳ ಗಡುವು ನಂದು, ಅಲ್ಲಿ 20 ದಿವಸ ಹೇಳಿದೀನಿ, ಇನ್ನೊಂದು 10 ದಿವಸ ಹೆಚ್ಚು ಕೊಟ್ಟ. ಇವ್ರು ಏನಾದ್ರು ಇವ್ರನ್ನ ಅನರ್ಹಗೊಳಿಸಿ ಇದ್ದಲ್ಲಿ ನಾನು ನನ್ನ ಕಾನೂನಾತ್ಮಕ ಹೋರಾಟವನ್ನ ಮುಂದುವರಿಸಿ ಇಡೀ ರಾಜ್ಯಕ್ಕೆ ಇದು ಅನ್ವಯ ಮಾಡ್ತಾನೆ ತಿಳಿಕ್ ಬಯಸ್ತಾ ಇದ್ದೀನಿ.